ಯೋಗಾಸನವನ್ನ ಮಾಡ್ಬೇಕಾದ್ರೆ ಸರಿಯಾಗಿ ಉಸಿರಾಟವನ್ನ ಮಾಡದಿದ್ರೆ ಆಸನದಲ್ಲಿ ಜಾಸ್ತಿ ಹೊತ್ತು ಸ್ಥಿರವಾಗಿ ಇರ್ಲಿಕ್ಕೆ ಆಗೋದಿಲ್ಲ. ಯಾವಾಗ ಉಸಿರನ್ನ ಒಳಗ್ ತೆಗೆದುಕೊಳ್ಬೇಕು, ಯಾವಾಗ ಹೊರಗ್ ಬಿಡ್ಬೇಕು ಅನ್ನೋದನ್ನ ತಿಳಿದುಕೊಂಡಿರ್ಬೇಕು. ಯೋಗಾಭ್ಯಾಸವನ್ನ ಮುಗಿಸಿದ ತಕ್ಷಣ ಶವಾಸನವನ್ನ ಮಾಡದಿದ್ರೆ ಕೆಲವರಿಗೆ ತಲೆ ಸುತ್ತು, ತಲೆನೋವು ಬರಬಹುದು. ಬೇಗನೆ ಫೈನಲ್ ಪೊಸಿಷನ್ ಅನ್ನ ಮಾಡಿಬಿಡ್ಬೇಕು ಎನ್ನುವ ಆತುರದಲ್ಲಿ ಹೇಗೋ ಮಾಡಿದ್ರೆ ನಮ್ಮ ದೇಹದ ಭಂಗಿ ಅಂದ್ರೆ ಪೋಸ್ಚರ್ ಹಾಳಾಗುತ್ತೆ. ನೀವೇನಾದ್ರೂ ಈ 3 ತಪ್ಪುಗಳನ್ನ ಯೋಗಾಸನವನ್ನ ಮಾಡ್ಬೇಕಾದ್ರೆ ಮಾಡ್ತಾ ಇದ್ದೀರಾ? ಹಾಗಾದ್ರೆ ಇವತ್ತಿನಿಂದಲೇ ಆ ತಪ್ಪುಗಳನ್ನ ಮಾಡಬೇಡಿ. ಯೋಗಾಸನವನ್ನ ಸರಿಯಾದ ಕ್ರಮದಲ್ಲಿ ಯಾವ ರೀತಿ ಮಾಡಬೇಕು ಅನ್ನುವುದನ್ನ ತಿಳಿದುಕೊಂಡು ಆಮೇಲೆ ಯೋಗಾಸನವನ್ನ ಮಾಡಿ. ನಂಬರ್ 1, ಸರಿಯಾದ ಕ್ರಮದಲ್ಲಿ ಉಸಿರಾಟವನ್ನ ಮಾಡದೇ ಇರುವುದು. ಯೋಗಾಸನವನ್ನ ಮಾಡ್ಬೇಕಾದ್ರೆ ಸರಿಯಾಗಿ ಉಸಿರಾಟವನ್ನ ಮಾಡದಿದ್ರೆ ಆಸನದಲ್ಲಿ ಜಾಸ್ತಿ ಹೊತ್ತು ಸ್ಥಿರವಾಗಿ ಇರ್ಲಿಕ್ಕೆ ಆಗೋದಿಲ್ಲ. ಆಗ ಆಸನದಿಂದ ಏನು ಲಾಭವಿದೆಯೋ ಅದು ನಮ್ಗೆ ಸಿಗುವುದಿಲ್ಲ. ಆದ್ದರಿಂದ ಯಾವಾಗ ಉಸಿರನ್ನ ಒಳಗ್ ತೆಗೆದುಕೊಳ್ಬೇಕು, ಯಾವಾಗ ಹೊರಗ್ ಬಿಡ್ಬೇಕು ಅನ್ನೋದನ್ನ ತಿಳಿದುಕೊಂಡಿರ್ಬೇಕು. ಯಾವಾಗಲೂ ಆಸನವನ್ನ ಹೋಲ್ಡ್ ಮಾಡಿದಾಗ ಉಸಿರನ್ನ ಬಿಗಿ ಹಿಡಿದಿಟ್ಕೊಳ್ಬಾರದು. ಸಾಮಾನ್ಯ ಉಸಿರಾಟ ಇರಬೇಕು. ನಂಬರ್ 2, ತಾಳ್ಮೆ ಇಲ್ಲದಿರುವುದು. ಬೇಗನೆ ಫೈನಲ್ ಪೊಸಿಷನ್ ಅನ್ನ ಮಾಡಿಬಿಡ್ಬೇಕು ಎನ್ನುವ ಆತುರದಲ್ಲಿ ಹೇಗೋ ಮಾಡಿದ್ರೆ ನಮ್ಮ ದೇಹದ ಭಂಗಿ ಅಂದ್ರೆ ಪೋಸ್ಚರ್ ಹಾಳಾಗುತ್ತೆ ಮತ್ತು ಸ್ನಾಯುಗಳು ಕೂಡ ಹಿಡಿದುಕೊಳ್ಳಬಹುದು. ಅದಕ್ಕಾಗಿ ಕನ್ಸಿಸ್ಟೆನ್ಸಿ ಅತಿ ಮುಖ್ಯ. ದಿನನಿತ್ಯವೂ ಆಸನಗಳನ್ನ ಮಾಡುವುದರಿಂದ ದೇಹದ ಫ್ಲೆಕ್ಸಿಬಿಲಿಟಿ ಹೆಚ್ಚಾಗಿ ಆಸನಗಳನ್ನ ಸುಲಭವಾಗಿ ಮಾಡಬಹುದು. ನಂಬರ್ 3, ಶವಾಸನವನ್ನ ಮಾಡದೇ ಇರುವುದು. ಯೋಗಾಭ್ಯಾಸವನ್ನ ಮುಗಿಸಿದ ತಕ್ಷಣ ಶವಾಸನವನ್ನ ಮಾಡದಿದ್ರೆ ಕೆಲವರಿಗೆ ತಲೆ ಸುತ್ತು, ತಲೆನೋವು ಬರಬಹುದು. ಯಾಕೆಂದ್ರೆ ನಾವು ಯೋಗಾಸನಗಳನ್ನ ಮಾಡಿದಾಗ ರಕ್ತದೊತ್ತಡ ಹೆಚ್ಚು ಕಮ್ಮಿ ಆಗಿರುತ್ತೆ. ನಾವು ಶವಾಸನವನ್ನ ಮಾಡಿದಾಗ ರಕ್ತ ಸಂಚಾರ ಸಮಸ್ಥಿತಿಗೆ ಬರುತ್ತೆ. ಆದ್ದರಿಂದ ಶವಾಸನವನ್ನ ಮಾಡುವುದು ಅತಿ ಮುಖ್ಯ. ಹೀಗೆ ಸರಿಯಾದ ಕ್ರಮವನ್ನ ತಿಳಿದುಕೊಂಡು ಯೋಗಾಭ್ಯಾಸವನ್ನ ಮಾಡಿ ನಿಮ್ಮ ಆರೋಗ್ಯವನ್ನ ಚೆನ್ನಾಗಿ ಇಟ್ಕೊಳ್ಳಿ. ಎಲ್ಲರಿಗೂ ಅಂತಾರಾಷ್ಟ್ರೀಯ ಯೋಗ ದಿನದ ಶುಭಾಶಯಗಳು. ನಮಸ್ಕಾರ.